ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂಬಂತಹ ಮಾತೇಳುತ್ತಾ, ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ದೇವೆ. ಮೊದಲಾಗಿ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2025 ದೀಪಾವಳಿ ಹಬ್ಬಕ್ಕೆ ಎಲ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಪ್ರತಿ ವರ್ಷವೂ ಕೂಡ ದೀಪಾವಳಿ ಹಬ್ಬನ ಆಚರಿಸುವಂತೆಯೂ ಈ ಸಲ ಕೂಡ ನಾವು ದೀಪಾವಳಿ ಹಬ್ಬನ ಆಚರಿಸಿರುವಂಥದ್ದು. ಆದರೆ ನಾವು ದೀಪಾವಳಿ ಹಬ್ಬನ ಯಾವ ರೀತಿಯಾಗಿ ಆಚರಿಸಬೇಕು ಆ ರೀತಿ ಆಚರಿಸಲಿಕ್ಕೆ ಆಗಿಲ್ಲ. ಕಾರಣ ಸಿಕ್ಕಾಪಟ್ಟೆ ಮಳೆ ಇತ್ತು. ಈ ಮಳೆಯೆಲ್ಲ ನೋಡಿದಾಗ ನಂಗೆ ಅನಿಸಿದ್ದು ಒಂದೇ, ಅಲ್ಲಿಂದ ಇಲ್ಲಿಗೆ ಬರಬೇಕಿತ್ತ ಆ ರೈಲು, ಆ ಬಸ್ಸು, ಆ ರಶ್ಶು ಬರಬೇಕಿತ್ತ ಅಂತ ಅನಿಸ್ತಾ ಇತ್ತು. ಆದರೂ ಕೂಡ ಬಂದಿದ್ದು ಆ ಒಂದು ಮಳೆಗೆ ಆಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿರುವಂತಹ ವೆಹಿಕಲ್ ಎಲ್ಲ ತೊಳೆಯುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಫುಲ್ ಮಳೆ ಇತ್ತು. ಅದರ ಜೊತೆಗೆ ನಾವು ಕೊನೆಯದಾಗಿ ನಮ್ಮ ಅಂಗಳದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು ಅಲ್ಲಿ ಎಲ್ಲ ಬಡಿಸಿ. ಆದರೆ ಆ ಒಂದು ಕಾರ್ಯ ಮಾಡಲಿಕ್ಕೆ ನಮಗೆ ಫುಲ್ ಮಳೆನೇ ಬರ್ತಾ ಇತ್ತಂತು. ಎಷ್ಟು ಹೊತ್ತಿಗೆ ನೋಡಿದರೂ ಮಳೆ ನಿಲ್ತಾನೇ ಇಲ್ಲ. ನಾವು ಸಾಕಷ್ಟು ಕಾದು 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 ಯಾವತ್ತಿಗೆ ಮಳೆ ನಿಲ್ತದೆ ಅಂತ ನೋಡಿ, ಆದರೂ ಕೂಡ ಮಳೆ ನಿಂತೇ ಇಲ್ಲ. ಆ ನಂತರ ನಾವು ಛತ್ರಿನ ಅಂದರೆ ಅಂಬ್ರಿಲನ ಹಿಡ್ಕೊಂಡು ನಾವು ಮಾಡುವಂಥ ಪೂಜೆನೆಲ್ಲ ಮಾಡಿದ್ದು. ಬನ್ನಿ ಇವತ್ತಿನ ಈ ಲಾಗ್ ಹೇಗಿದೆ ಅಂತ ನೋಡುವ. ನಮಸ್ಕಾರ. ಬ್ಯಾಂಗ್ಳೂರ್ ಸೂಪರ್. ತಂದೆ ದೀಪಾವಳಿ ಎಂಚ ದೀಪಾವಳಿ ಬಸ್ ಬರ್ತದ ಕಾರ್ ದಿಕ್ಕುವರ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಕಂಡಿರುವಂಥ ಕನಸೆಲ್ಲವೂ ಕೂಡ ನನಸಾಗಲಿ, ಅದರ ಮೂಲಕ ಬೇರೆಯವರಿಗೆ ಬೆಳಕನ್ನು ಕೊಡಲಿ ಎಂಬಂಥ ಮಾತನ್ನೇಳುತ್ತಾ ಇವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ವಿಭಿನ್ನ ರೀತಿಯಲ್ಲಿ ದೀಪಾವಳಿ ಹಬ್ಬನ ಆಚರಿಸ್ತೇವೆ. ಹಾಗಾಗಿ ಈ ವರ್ಷವೂ ಕೂಡ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ದೇವೆ. ನಾನು, ಅಣ್ಣ, ತಂದೆ, ಇವಾಗೆಲ್ಲರೂ ಕೂಡ ವೆಹಿಕಲ್ ತೊಳಿಬೇಕು. ಒಳ್ಳೆ ಕೆಲಸ ಮಾಡ್ತಾರೆ ಆಟಾಡು ಬಗ್ಗ ಪರ್ಪದ ಬಗ್ಗೆ ಪಣ ಪರ್ಪದ ಬಗ್ಗೆ ಬಳಸರುಂಡು ವರ್ಷಕ್ಕೆ ವರಪಣ ಪರ್ಪ. ಆ ಪರ್ಪ ಮಾತ್ರೆಗಳು ಎಡ್ಡೆ ಆಡು ಮಾತ್ರೆಗಳ ಎಡ್ಡೆ ಎಪ್ಪುಲು ಬಾಯ್ 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 ಬಾಯ್. ದೀಪಾವಳಿಗೆ ನಾವು ಕಾರ್ ವಾಶ್ ಮಾಡ್ತಾ ಇದ್ದೇವೆ. ಇದು ಎಂಪ್ಲಾಯ್, ನಮ್ದು ಪಂಪ್ ಎಲ್ಲ ಕೊಟ್ಟಿದ್ದೇವೆ. ಎಂಪ್ಲಾಯ್ ಕಾರ್ ವಾಶ್ ಮಾಡ್ತಿದ್ದಾನೆ ನಮ್ದು ಸರ್ವಿಸ್ ಸೆಂಟರ್. ಮಣ್ಣು ಓದಿದ್ದು ಬೆಂಪಲ್ ಬರೀ ಬಂಗ ಹಂಗೆ ಮ್ಯಾನೇಜ್ಮೆಂಟೇ ಬಂಗ ಅವನ ಡೈಲಾಗೆ ಬಂಗದಾಗ ಬಂಗ ಡೈಲಾಗ್ ಇಂಜನ ಉಪ್ಪುಗು 1 ಗಂಟೆ ತಂದೆ ಜಾಲು ತಪ್ಪಿಸಿರು ಬಯ್ಯಾಗ 5 ಗಂಟೆ ಅಪ್ಪಡಿಸೋದಿಜ್ಜಿ ಹತ್ಯಾರ ದಕ್ಕೇರಿ ಹೋಯ್ ಬುಕ್ಕ ಬೇಲೆ ಹತ್ತಿದ್ದು ಬಂದು ಸರಿಯಾದ
ಕಾರು ವಾಶ್ ಮಾಡ್ತಾ ಇರುವ ಸಂದರ್ಭದಲ್ಲಿ ಕೆಳಗ್ ಮನೆಯ ಅಣ್ಣನ ಮಕ್ಕಳು ನಮ್ಮ ಮನೆಗೆ ಬಂದಿದ್ರು. ನಮ್ಮ ಮನೆಯಲ್ಲಿ ನಮ್ಮ ಬಾಬಾ ಆತರ ಜೊತೆ ಆಟಾಡ್ತಾ ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ರು. ಬಾಬಾ ತಿರ್ತಿ ಮಣ್ಣು ಕೊಡು ಕರೆಕ್ಟ್. ಈಗ ಸಂಬಳ ಕೊಡೋದು ಬೆಂಪಾಪನ ಮೇಲೆ ಮಣ್ಣು ತೆಪ್ಪರ ಕರೆಕ್ಟ್. ಅಷ್ಟೊತ್ತಿಗೆ ಜೋರಾಗಿ ಮಳೆ ಕೂಡ ಬಂತು. ಆ ಮಳೆಗೆ ನಾನು ಕೂಡ ಬೈಕ್ ವಾಶ್ ಮಾಡಲಿಕ್ಕೆ ಆರಂಭ ಮಾಡಿದೆ. ಅಷ್ಟೊತ್ತಿಗೆ ತಂದೆ ಕೂಡ ಆ ಮಳೆಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ನಾವು ದೀಪಾವಳಿಗೆ ನಮ್ಮ ಮನೆಯ ಹೊರಗಡೆ ಇಲ್ಲಿ ಅಂಗಳದಲ್ಲಿ ಆ ದೇವರಿಗೆ ಕೈ ಮುಗಿಲಿಕ್ಕೆಲ್ಲ ಇರುವಂತದ್ದು. ಹಾಗಾಗಿ ನಮಗೆ ಬಾಳೆಹಣ್ಣೆಲ್ಲ ಅಲ್ಲಿ ಬಡಿಸ್ಲಿಕ್ಕೆ ಇರುವಂತದ್ದು. ತಾಯಿ ಅವಲಕ್ಕಿಗೆ ತಾರ ಹೇಳಿದ್ದಾರೆ. ಫುಲ್ ಬಸ್ ಬಾಬಾ ಅವಾಗ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿರೋನು ಇವಾಗ್ಲೂ ಕೂಡ ಆಡ್ತಾನೆ ಇದ್ದಾನೆ. ಗಾಯ್ಸ್, ನಾವು ಅವಾಗ 4:30-5 ಗಂಟೆಗೆ ಬೈಕ್ ಅದ್ರ ಜೊತೆಗೆ ಕಾರೆಲ್ಲ ವಾಶ್ ಮಾಡಿ ಆಗಿದೆ. ಇವಾಗ ಗಂಟೆ ಸುಮಾರು 7 ಕಾಲಾಗಿದೆ, ಅಂದರೆ 7:15 ಆಗಿದೆ. ಇನ್ನೂ ಕೂಡ ಮಳೆ ಬರ್ತಾನೆ ಇದೆ ನೋಡಿ. ಟೋಟಲಿ 2.5 hours ಮಳೆ ಬರ್ತಾನೆ ಇದೆ. Coming in, start now! ಇವಾಗ ನಾವು ನಲಚಕ್ರನ ಇಲ್ಲಿ ಬಿಟ್ಟಿದ್ದೇವೆ. ಆದರೆ ನಮ್ಮ ಹತ್ರ ಶಾರ್ಟ್ಸ್ ಇರುವಂಥದ್ದು 60 ಅಂದರೆ 60 ಶಾರ್ಟ್ಸ್ ಇರುವಂಥದ್ದು. ಅದನ್ನು ಹೇಗೆ ಬಿಡೋದು? ಈ ರೀತಿ ಮಳೆ ಬರ್ತಾ ಇದೆ ನೋಡಿ. ತಂದೆ ಪ್ಲಾಸ್ಟಿಕ್ ಹಾಕ್ತಾ ಹೋಗ್ತಿದ್ದಾರೆ. ಈ ಗಾಡಿಗಳಿಗೆಲ್ಲ ಪೂಜೆ ಮಾಡಬೇಕು. ಫುಲ್ ಮಳೆ ಇದೆ. ಈ ಮಳೆಗೆ ಹೇಗೆ ಪೂಜೆ ಮಾಡೋದು? ಇವಾಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು. ಕಾರಣ ಎಂತಕ್ಕೆ ಅಂದರೆ ನಮಗೆ ನಮ್ಮ ಅಂಗಳದಲ್ಲಿ ದೇವರಿಗೆ ಬಡಿಸ್ಲಿಕ್ಕೆ ಇರುವಂಥದ್ದು, ಪ್ರಾರ್ಥನೆ ಮಾಡ್ಲಿಕ್ಕೆ ಇರುವಂಥದ್ದು. ಜೋರಾಗಿ ಮಳೆ ಇದೆ ಅಂದರೆ ನಮ್ಮ ಆತರು ಕೊಡೆನ ರೆಡಿ ಮಾಡ್ತಾವನೆ. ಅಂಬ್ರಿಲ್ಲ ರೆಡಿ ಅಂತ ಹೋಯ್. ಒಮ್ಮ ಒಂದು ಬಾರಿ ತೊಂಡು ಸತ್ತು ಸುಟ್ಟೆ ಒಂದು ಪೂರ ವಿಡಿಯೋ ಒಂದು ಮುಲ್ಲು ಅದರ ಈ ಸಲ ಮಳೆ ಜೋರಾಗಿ ಬರ್ತಾ ಉಂಟು. ಮಳೆ ಜೋರಾಗಿ ಬರುವಂತ ಸಂದರ್ಭದಲ್ಲಿ ನಮಗೆ ಕಾದು ಸುಸ್ತಾಗಿದೆ ಅವಾಗದಿಂದ. ಹಾಗಾಗಿ ನಾವು ಇವಾಗ ಅಂಬ್ರಿನ ಹಿಡ್ಕೊಂಡು ನಾವು ದೈವಕ್ಕೆ ಆರಾಧನೆ ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ. ನಾವೆಷ್ಟು ಕಾದಿದ್ರು ಕೂಡ ಮಳೆ ನಿಂತೇ ಇಲ್ಲ. ಮಳೆ ಎಷ್ಟು ಜೋರಾಗಿ ಬರ್ತಾ ಇತ್ತು ಅಂದರೆ ಹತ್ರ ರಾತ್ರಿ 11:30 ತನಕ ಮಳೆ ಜೋರಾಗಿ ಸುರ್ತಾ ಇತ್ತು ನೋಡಿ. ಈ ಮಳೆಗೆ ನಾವು ಹೇಗೆ ದೀಪಾವಳಿನ ಆಚರಿಸೋದು ಅಂತಲೇ ಗೊತ್ತಾಗದೆ ಮತ್ತೆ ನಾವು ಛತ್ರಿನ ಹಿಡ್ಕೊಂಡು ದೀಪಾವಳಿ ಹಬ್ಬನ ಆಚರಿಸಲಿಕ್ಕೆ ಆರಂಭಿಸಿದೆವು. ನಮ್ಮನೆ ಕಾರು ಬೈಕಿಗೆ ಆಗಿರ್ಬೋದು ನನ್ನ ತಂದೆನೇ ಪೂಜೆ ಮಾಡ್ತಾರೆ. ಬನ್ನಿ ನಮ್ಮ ಮನೆಯ ದೀಪಾವಳಿ ಹಬ್ಬ ಹೇಗಿತ್ತು ಅಂತ.
ನಂತರ ನಾವು ಪ್ರತಿದಿನವೂ ಕೂಡ ಓಡಾಡುವಂಥ ವೆಹಿಕಲ್ಸ್ಗೆ ಪೂಜೆ ಇತ್ತು. ಆ ಪೂಜೆನ ತಂದೆನೇ ಪ್ರತಿ ವರ್ಷವೂ ಕೂಡ ಮಾಡಿಕೊಂಡು ಬಂದಿರುವಂಥದ್ದು. ಆ ನಂತರ ನಮ್ಮ ಮನೆಯಲ್ಲಿರುವಂಥ ದನ ಕರುಗಳಿಗೆ ಪೂಜೆನ ಮಾಡಿ ಅವುಗಳಿಗೆ ದೋಸೆನ ತಿನ್ನಿಸಿ ಮತ್ತೆ ನಾವು ಆರಂಭಿಸಿದ್ದು ಪಟಾಕಿನ ಸಿಡ್ಸಕ್ಕೆ. ಹಾಗೆ ಮನೆಯಲ್ಲಿ ಪ್ರತಿ ವರ್ಷವೂ ಕೂಡ ಮಾಡುವಂತೆ ಈ ಸಲವೂ ಕೂಡ ದೋಸೆ, ಚಿಕನ್, ಅವಲಕ್ಕಿ ಎಲ್ಲವೂ ಕೂಡ ಮಾಡಿದರು. ಅದನ್ನೆಲ್ಲ ಹಾಗೆ ತಿನ್ಕೊಂಡು ತುಂಬ ಖುಷಿಯಿಂದ ಅವರ ಹತ್ರ ಎಲ್ಲ ಕೂಡ ಜೊತೆಗೆ ಮಾತಾಡಿಕೊಂಡು ಮತ್ತೆ ನಾವು ನೇರ ಈ ವರ್ಷದ ದೀಪಾವಳಿ ಹಬ್ಬನ ಆಚರಿಸಿ ಇಲ್ಲಿಗೆ ಕೊನೆ ಮಾಡಿದ್ದೇವೆ. ಸಿಗ್ತೇವೆ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಸೊ ಮಚ್.